ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಮ್ಮ ಹಳ್ಳಿ ತುಂಬ ತಂಪಾಗಿದೆ. ಯಾಕಂದರೆ ಮಳೆ ಬಂತು ಗೈಸ್, ಇವತ್ತು ವರ್ಷದ ಮೊದಲನೇ ಮಳೆಯಾಗಿದೆ. ಅದಕ್ಕೆ ನಮ್ಮ ಹಳ್ಳಿಯೆಲ್ಲ ಇವತ್ತು ತಂಪಾಗಿದೆ. ನೋಡಿ ಗೈಸ್, ಹೊಂಗೆ ಮರ ಹೂ ಬಿಟ್ಟಿದೆ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ಗೈಸ್, ಹೆಂಗೋ ಮಳೆ ಬಂದಿದ್ದು ತುಂಬ ಒಳ್ಳೆಯದಾಯಿತು. ಯಾಕಂದರೆ ಆಗಲೇ 2-3 ದಿನದಿಂದ ಒಂದೇ ಸಮ ನೀರು ಕಟ್ತಾ ಇದ್ವಿ ಅಡಿಕೆ ಗಿಡಕ್ಕೆ ಮತ್ತು ತೆಂಗಿನ ಮರಗಳಿಗೆ. ಹೆಂಗೋ ಇವತ್ತು ಮಳೆ ಬಂದಿರೋದ್ರಿಂದ ಇನ್ನೂ 1-2 ದಿನ ನೆಮ್ಮದಿಯಾಗಿರ್ಬೋದು. ನೀರು ಕಟ್ಟಬೇಕನ್ನೋ ಯಾವುದೇ ಟೆನ್ಷನ್ ಇಲ್ದಂಗೆ. ಅದು ಬೇರೆ ಗೈಸ್, ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಕೊಡಲ್ಲ. 1 ಅವರ್ ಕೊಟ್ಟರೆ 5-6 ಸತಿ ತೆಗಿತಾರೆ. ಅದು ಬೇರೆ ಬೆಳಿಗ್ಗೆ 6 ಗಂಟೆಗೆ ಹೋದರೆ 12 ಗಂಟೆ ತನಕ ಅಲ್ಲೇ ಇರಬೇಕು. ಎಲ್ಲ ಗಿಡಗಳಿಗೂ ನೀರೆಲ್ಲ ಕಟ್ಟಿ ಬಂದು ಊಟ ಮಾಡೋ ಅಷ್ಟೊತ್ತಿಗೆ 12:30 1 ಗಂಟೆ ಆಗೋಗುತ್ತೆ. ಇವತ್ತು ವೆದರ್ ನೋಡೋಕ್ಕೆ ಒಂಥರ ಚೆನ್ನಾಗೈತೆ ಗೈಸ್. ನಮ್ಮೂರಾಗೆ ಮಳೆ ಬರ್ತಿರೋದು ನೋಡಿ ನಾನು ಹೊಲ್ದ ಹತ್ರ ಹೋಗಿ ಕೂತ್ಕೊಂಡು ವೆದರ್ನ ಎಂಜಾಯ್ ಮಾಡ್ಕೊಂಡು ಇದ್ದೆ. ಅಷ್ಟೊತ್ತಿಗೆ ನನ್ನ ತಂಗಿ ಫೋನ್ ಮಾಡಿ ಮಳೆ ಬರ್ತಿದ್ದೆ, ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕರ್ಕೊಂಡೋಗು ಅಂತ ಫೋನ್ ಮಾಡಿದ್ಲು. ಸೊ ಅದಕ್ಕೆ ವೀಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ಅವಳನ್ನ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಈ ಮಳೆಯಲ್ಲಿ ನೆಂದೇ ಹೋಗ್ತೀನಿ. ನೋಡಿ ತಾತ ಮಳೆಯಲ್ಲೂ ಕಸ ಗುಡಿಸ್ತೈತೆ. ನೋಡಿ ನವಿಲು ಪಕ್ಷಿಗಳೆಲ್ಲ ಹೆಂಗೆ ಕೂಗ್ತಿದ್ದಾವೆ. ಇವಾಗ ಮಳೆಯಲ್ಲಿ ಬಂದು ನನ್ನ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ವೆದರೆಲ್ಲ ಹೆಂಗಿದೆ. ಮುಂದೆಗಡೆ ಬೆಟ್ಟದ ಮೇಲೆಲ್ಲ ಮಳೆ ಬೀಳ್ತಾ ಇರೋದು ಕಾಣಿಸ್ತಿದೆ. ನೋಡಿ ವೆದರ್ ಇವತ್ತು ಏನೋ ಒಂಥರ ಚೆನ್ನಾಗಿದೆ ಗೈಸ್. ಕೊನೆಗೂ ಮಳೆಯಲ್ಲೇ ನೆನ್ಕೊಂಡು ಕರ್ಕೊಂಬಂದೆ ಗೈಸ್. ನೋಡಿ ಗೈಸ್, ಇದೇ ನಮ್ಮೂರು. ಗೈಸ್, ಹೋಗಿ ಮನೆ ಹತ್ರ ಗಾಡಿ ನಿಲ್ಲಿಸಿ ನನ್ನ ತಂಗಿನ ಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ಊರಲ್ಲಿ ಹುಡುಗರು ಯಾರೂ ಇಲ್ಲ, ಎಲ್ಲರೂ ಎಲ್ಲಿ ಬೇಕಲ್ಲಿ ಹೊರಟೋಗ್ಬಿಟ್ಟವ್ರೆ. ಒಬ್ಬನೇ ಕೂತ್ಕೊಂಡು ಬೇಜಾರಾಗ್ತಿತ್ತು. ಸೊ ಅದಕ್ಕೆ ಇವಾಗ ಎದ್ದು ಕೆಳಗಡೆ ನಮ್ಮ ಸಚ್ಚಿನ ಇದ್ದ, ಅವನ ಹತ್ರ ಇವಾಗ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಇವನೊಬ್ಬನೇ ಊರಾಗಿರೋ ಹುಡುಗ, ಇವನ ಹತ್ರನೇ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ. ನೋಡ್ರಿ, ಇವನೇ ಸಚ್ಚಿನ ದನಗಳಿಗೆ ಹುಲ್ಲು ತೆಗೆದು ಹುಲ್ಲಾಕ್ತವನೆ. ನೋಡಿ ಮಳೆ ಬೀಳ್ತಿರುವ ಹುಲ್ಲು ತೆಗೆದುಬಿಟ್ಟು ದನಗಳಿಗೆ ಹುಲ್ಲಾಕ್ತವನೆ. ಇನ್ನು ಈ ಕಡೆ ಇರೋ 1-2 ದನಗಳಿಗೆ ಹಾಕಬೇಕು, ಅದಕ್ಕೆ ಇವಾಗ ತೆಗಿತವನೆ. ನೋಡಿ ಮಳೆ ಬಿದ್ದಿದ್ದಕ್ಕೂ ಹೆಂಗೋ ಈ ಗಿಡಗಳಿಗೂ ನೀರಾಯಿತು. ಇಲ್ಲ ಅಂದಿದ್ರೆ ಸಚ್ಚಿನ ನಲ್ಲಿಗಳಿಗೆ ಪೈಪ್ ಹಾಕ್ಕೊಂಡು ನೀರು ಬಿಡಬೇಕಾಗಿತ್ತು. ಹೆಂಗೋ ಅವನ ಕೆಲಸನೂ ಈಸಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.